ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗ ಒಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ. ಸುಮಾರು ಎಕ್ಸಿಟ್ ಪೋಲ್ಗಳ ಅಂಕಿಅಂಶವನ್ನು ಕೊಡ್ತಾ ಇದೆ. ಈ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ BJP ಬಾವುಟ ಹಾರಿಸುತ್ತಾ ಅಥವಾ TMC ಏನಾದರೂ ತನ್ನ ಮತ್ತೊಮ್ಮೆ 4ನೇ ಬಾರಿಗೆ ಸರ್ಕಾರ ರಚಿಸುವಂಥ ಎಬಿಲಿಟಿ ಇದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುತ್ತೆ. ಸೊ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಈ ಬಾರಿ BJP ಮತ್ತು TMC ನಡುವೆ ಜಿದ್ದಾಜಿದ್ದಿ ಅನ್ನುವಂಥದ್ದು ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ನಾವು ಒಂದು ವರದಿಗಳನ್ನು ನೋಡಿದಾಗ, ಅಲ್ಲಿರ್ತಕ್ಕಂಥ ಸಿಚುಯೇಷನ್ನ ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಈ ಬಾರಿ TMC ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸುತ್ತೆ ಅಥವಾ BJP ಈ ಬಾರಿ ಹೇಳ್ದಂಗೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಹೇಳ್ದಂಗೆ ಈ ಬಾರಿ TMC ಮುಕ್ತ ಬಂಗಾಳ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಎಕ್ಸಿಟ್ ಪೋಲ್ಗಳು ನಂಬರ್ಸನ್ನು ಕೊಡ್ತಾ ಇದ್ದಾವೆ. ಸೊ ಮೊದಲೇ ಬಾರಿಗೆ ನೋಡ್ತಾ ಹೋಗೋಣ ವೀಕ್ಷಕರೇ, JVC ಎಕ್ಸಿಟ್ ಪೋಲ್. ಸೊ JVC ಎಕ್ಸಿಟ್ ಪೋಲ್ ಕೊಡ್ತಾ ಇದೆ TMCಗೆ 131ರಿಂದ 152 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. NDA ಮೈತ್ರಿಕೂಟ 138ರಿಂದ 159 ಕ್ಷೇತ್ರಗಳನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಕಾಂಗ್ರೆಸ್ 2 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ BJP ಮತ್ತು NDA ಅಂದರೆ TMC ಮತ್ತು NDA ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಸೊ ಯಾರು ಕೂಡ ವಿನ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥದ್ದು. ಸೊ JVC ಎಕ್ಸಿಟ್ ಪೋಲ್ನ ಪ್ರಕಾರ NDA ಮೈತ್ರಿಕೂಟ ಮುನ್ನಡೆನ ಕಾಯ್ದುಕೊಂಡಿದೆ ಅನ್ನುವಂಥದ್ದು. ಬಟ್ TMC ಆಲ್ಟರ್ನೇಟಿವ್ ಆಗಿ ಕಾಣ್ರೂ ಕೂಡ ಇಲ್ಲೊಂದು ರೀತಿ NDAಗೆ ಕೆಲವು ಸ್ಥಾನಗಳನ್ನು ಏರಿಕೆ ಮಾಡಿಕೊಳ್ಳುವ ಅವಕಾಶ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಎರಡನೇ ಒಂದು ಎಕ್ಸಿಟ್ ಪೋಲನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ, PMark ಎಕ್ಸಿಟ್ ಪೋಲ್ ಅನ್ನುವಂಥದ್ದು. ಸೊ PMark ಎಕ್ಸಿಟ್ ಪೋಲ್ ಕೊಡ್ತಾ ಇದೆ TMC 118ರಿಂದ 138 ಕ್ಷೇತ್ರಗಳನ್ನು, NDA 150ರಿಂದ 175 ಕ್ಷೇತ್ರಗಳನ್ನು, ಕಾಂಗ್ರೆಸ್ 0 ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಸೊ PMark ಸಂಸ್ಥೆ ಪ್ರಕಾರ NDA ಈ ಬಾರಿ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. TMC ಕೇವಲ 118ರಿಂದ 138 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗುತ್ತೆ ಅನ್ನುವಂಥ ಅಂಕಿಅಂಶವನ್ನು ತೋರಿಸ್ತಾ ಇದೆ. ಸೊ PMark ಸಂಸ್ಥೆ ಪ್ರಕಾರ NDA ಅತಿ ದೊಡ್ಡ ಹೆಜ್ಜನ್ನು ಪಡ್ಕೊಳ್ತಾ ಇದೆ ಈ ಬಾರಿಯ ಪಶ್ಚಿಮ ಬಂಗಾಳದ ಎಲೆಕ್ಷನಲ್ಲಿ ಅನ್ನುವಂಥದ್ದು. ಇನ್ನು ಮುಂದಿನ ಎಕ್ಸಿಟ್ ಪೋಲನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ, ಮ್ಯಾಟ್ರೈಸ್ ಎಕ್ಸಿಟ್ ಪೋಲ್ ಅನ್ನುವಂಥದ್ದು. ಸೊ ಮ್ಯಾಟ್ರೈಸ್ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ TMC 125ರಿಂದ 140, NDA 146ರಿಂದ 161, ಕಾಂಗ್ರೆಸ್ 0 ಅನ್ನುವಂಥದ್ದು. ಸೊ ಮ್ಯಾಟ್ರೈಸ್ ಎಕ್ಸಿಟ್ ಪೋಲು ಕೂಡ ಕೊಡ್ತಾ ಇದೆ NDA ಮೈತ್ರಿಕೂಟ ಅತಿ ದೊಡ್ಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಈ ಬಾರಿ NDA ನೇತೃತ್ವದ ಮೈತ್ರಿಕೂಟ ಸರ್ಕಾರವನ್ನು ರಚಿಸಿದೆ ವೆಸ್ಟ್ ಬೆಂಗಾಲಲ್ಲಿ ಅನ್ನುವಂಥದ್ದು. ಸೊ TMC ಈ ಬಾರಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅನ್ನುವಂಥ ಅಂಕಿಅಂಶವನ್ನು ತೆರೆದಿಡ್ತಾ ಇದೆ. ಸೊ ಈ ಬಾರಿ NDA 141ರಿಂದ 161 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಮುಂದಿನ ಸಂಸ್ಥೆ ಯಾವುದಪ್ಪ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಸೊ ಪೀಪಲ್ಸ್ ಪಲ್ಸ್ ಅನ್ನುವಂಥ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ TMCಗೆ 177ರಿಂದ 187 ಅನ್ನುವಂಥದ್ದು. ಸೊ NDAಗೆ 95ರಿಂದ 110 ಅಂಕಿಅಂಶವನ್ನು ಕೊಡ್ತಾ ಇದೆ, ಕಾಂಗ್ರೆಸ್ 1ರಿಂದ 3 ಅನ್ನುವಂಥದ್ದು. ಸೊ ಈ ಬಾರಿ ಪೀಪಲ್ಸ್ ಪಲ್ಸ್ನ ಎಕ್ಸಿಟ್ ಪೋಲ್ನ ಪ್ರಕಾರ TMC ಅತಿ ದೊಡ್ಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಈ ಬಾರಿ ಮತ್ತೊಮ್ಮೆ 4ನೇ ಬಾರಿಗೆ ಅಧಿಕಾರವನ್ನು ಮರುಸ್ಥಾಪಿಸುತ್ತೆ ಅನ್ನುವಂಥ ಅಂಶವನ್ನು ತೋರಿಸ್ತಾ ಇದೆ. NDA ಮತ್ತೊಮ್ಮೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಬೇಕು ಅನ್ನುವಂಥ ಅಂಕಿಅಂಶವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ 1ರಿಂದ 3 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಈಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು. ಇನ್ನು ಅದೇ ರೀತಿ ಮುಂದಿನ ಎಕ್ಸಿಟ್ ಪೋಲ್ ನೋಡ್ತಾ ಹೋಗೋಣ. ರಿಪಬ್ಲಿಕ್ CNX ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸಿಟ್ ಪೋಲ್ TMC 128ರಿಂದ 138 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು, NDA 138ರಿಂದ 148 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು, ಕಾಂಗ್ರೆಸ್ ಕೇವಲ 0 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ ರಿಪಬ್ಲಿಕ್ CNX ಹೇಳ್ತಾ ಇರೋದ್ರ ಪ್ರಕಾರ TMC ಮತ್ತು NDA ನಡುವೆ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು. ಬಟ್ NDA ಸ್ವಲ್ಪ ಮಾರ್ಜಿನಲ್ಲಿ ವಿನ್ ಆಗುವಂತಹ ಒಂದು 10ರಿಂದ 20 ಕ್ಷೇತ್ರಗಳನ್ನ ಎಕ್ಸ್ಟ್ರಾ ವಿನ್ ಆಗುವಂಥ ಅವಕಾಶ ಇದೆ ಅನ್ನುವಂತಹ ಅಂಶವನ್ನು ರಿಪಬ್ಲಿಕ್ CNX ತೋರಿಸ್ತಾ ಇದೆ. ಈ ಮುಖಾಂತರ ರಿಪಬ್ಲಿಕ್ CNXನ ಪ್ರಕಾರವೂ ಕೂಡ NDA ಮೈತ್ರಿಕೂಟ ಈ ಬಾರಿ ಸರಳ ಬಹುಮತವನ್ನು ಪಡೆಯುತ್ತೆ ಅನ್ನುವಂಥ ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಹಾಗೆ. ಸೊ ಕಾದು ನೋಡಬೇಕಾಗುತ್ತೆ. ಪಂಚರಾಜ್ಯಗಳ ತೀವ್ರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ರಾಜಕೀಯವಾಗಿ ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಸೊ 4ನೇ ಬಾರಿಗೆ ದೀದಿ ಅಧಿಕಾರವನ್ನು ಪಡೀತಾರೆ ಅಥವಾ BJPಯ ಮೊಟ್ಟ ಮೊದಲ ಸರ್ಕಾರ ರಚಿಸುತ್ತನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ May 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಪುದುಚೇರಿಗೆ ಸಂಬಂಧಪಟ್ಟಾಗ ಎಕ್ಸಿಟ್ ಪೋಲ್ನ ನೋಡ್ತಾ ಹೋಗೋಣ. PMark NDAಗೆ 16ರಿಂದ 22, UP 10ರಿಂದ 23 ಅನ್ನುವಂಥದ್ದು, TVK 1ರಿಂದ 4 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು JVC
15-17 ಎನ್ ಡಿ ಎಗೆ, 11-13 ಯು ಪಿಗೆ ಕೊಡ್ತಾ ಇದೆ. ಅದೇ ರೀತಿ ಟಿ ವಿ ಕೆ 1-2 ಅನ್ನುವಂಥದ್ದು. ಇನ್ನು ಪ್ರಜಾಪಾಲ್ ಅನ್ನುವಂತಹ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ 19-25 ಎನ್ ಡಿ ಎ, 6-10 ಯು ಪಿಗೆ ಕೊಡ್ತಾ ಇದೆ. ಇನ್ನು ಕಾಮಾಕ್ಯ ಅನಾಲಿಟಿಕ್ಸ್ ಕೊಡ್ತಾ ಇದೆ ಎನ್ ಡಿ 17-24, ಯು ಪಿಗೆ 4-7, ಟಿ ವಿ ಕೆ 1-2 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು ಚಾಣಕ್ಯ ಸ್ಟ್ರಾಟಜಿ ಕೊಡ್ತಾ ಇದೆ ಎನ್ ಡಿ 17-20, ಯು ಪಿ 9-13 ಅನ್ನುವಂಥದ್ದು. ಇನ್ನು ಪೀಪಲ್ಸ್ ಪಲ್ಸ್ ಕೊಡ್ತಾ ಇದೆ 10-12 ಎನ್ ಡಿ ಎ, 5-6 ಯು ಪಿ ಎ. ಆ್ಯಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇದೆ 16-20 ಕ್ಷೇತ್ರಗಳನ್ನ ಎನ್ ಡಿ ಎ ಗೆದ್ದುಕೊಳ್ಳುತ್ತೆ. ಸೊ ಯು ಪಿ 6-18 ಕ್ಷೇತ್ರ ಅನ್ನುವಂಥದ್ದು. 30 ಕ್ಷೇತ್ರಗಳ 30 ಶಾಸಕರ ಸದಸ್ಯ ಬಲವನ್ನು ಹೊಂದಿರತಕ್ಕಂಥ ಪುದುಚೇರಿ ಈ ಬಾರಿ ಎನ್ ಡಿ ಕ್ಲಿಯರ್ ಮೆಜಾರಿಟಿಯನ್ನು ಪಡ್ಕೊಳ್ತಾ ಬರ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿಗೆ ಸಂಬಂಧಪಟ್ಟ ಎಕ್ಸಿಟ್ ಪೋಲ್ಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.